ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ. ಈಗ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಒಂದು ರಾಯರ ವರ್ಧಂತಿ ಬರ್ತಾ ಇದೆ 28ನೇ ತಾರೀಕಿಂದ ಮಾರ್ಚ್ 6 ರಾಯರ ಸಪ್ತೋತ್ಸವ ಅಂತ ಕೂಡ ನಾವು ಹೇಳ್ತೀವಿ. ಈ ಒಂದು 7 ದಿನಗಳಲ್ಲಿ ನಾವು ರಾಯರ ಯಾವುದಾದ್ರೂ ಸೇವೆಗಳನ್ನು ಮಾಡ್ಬೋದು ಅಂತ ಹೇಳಿದೆ. ಸೊ ಅದರಲ್ಲಿ ನಾನು ನಿಮಗೆ ರಾಯರ ಒಂದು ಬೃಂದಾವನ ರಂಗೋಲಿ ಸೇವೆಯನ್ನು ತೋರಿಸ್ತಾ ಇದ್ದೀನಿ. ಈ ರಂಗೋಲಿನ ನೀವು ಪ್ರತಿದಿನ ಬಿಡಿಸಿ ಮತ್ತೆ ಮಾರನೇ ದಿನ ತೆಗೆದು ಮತ್ತೆ ಪ್ರತಿದಿನ ಈ ರಂಗೋಲಿನ ಹಾಕ್ತಾ ಅಕ್ಷತೆ ಕಾಳು, ಹೂವು, ತುಪ್ಪದ ಬತ್ತಿ ಏರಿಸಿ ನೀವು ಪ್ರತಿದಿನ ರಾಯರ ಅಷ್ಟೋತ್ತರ ಅಥವಾ ರಾಯರ ಶ್ಲೋಕಗಳನ್ನು ಹೇಳಿ ಈ ಪೂಜೆಯನ್ನು ಮಾಡೋದ್ರಿಂದ ಒಂದು ರಾಯರ ಅನುಗ್ರಹಕ್ಕೆ ಪಾತ್ರರಾಗೋದಂತೂ ಖಂಡಿತ. ಹಾಗಾಗಿ ನಾನು ನಿಮಗೆ ಈ ಒಂದು ರಂಗೋಲಿಯನ್ನು ಬಿಡಿಸುವ ಕ್ರಮವನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ನೀವು ಅಭ್ಯಾಸ ಮಾಡಿ ರಾಯರ ಸೇವೆಯನ್ನು ಮಾಡ್ಬೋದು. ಅದ್ರ ಜೊತೆ ಅಷ್ಟೋತ್ತರಗಳನ್ನು ನೀವು ಹೇಳ್ಬೋದು. ಯಾವುದಾದ್ರೂ ಸರಿ, ಇದು ಬಂದರೆ ಓಕೆ, ಇಲ್ಲಾಂದರೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಸೇವೆಗಳನ್ನು, ಶ್ಲೋಕಗಳನ್ನು ಹೇಳ್ತಾ 7 ದಿನ ನೀವು ರಾಯರ ಸೇವೆಯನ್ನು ಮಾಡಿದಲ್ಲಿ ಖಂಡಿತ ರಾಯರ ಕೃಪೆಗೆ ಪಾತ್ರರಾಗೋದಂತೂ ಶತಸಿದ್ಧ. ಸೊ ಈ ರಂಗೋಲಿನ ನೀವು ಸಾಧ್ಯವಾದಷ್ಟು ಕಲಿತು ನೀವು ಕೂಡ ಬಿಡಿಸಿ ಒಂದು ರಾಯರ ಸೇವೆಯನ್ನು ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ತುಂಬ ಸುಲಭದಲ್ಲಿ ಈ ರಂಗೋಲಿಯನ್ನು ಹೇಳ್ಕೊಟ್ಟಿದ್ದೀನಿ. ನೀವು ಬಿಡಿಸೋ ಪ್ರಯತ್ನವನ್ನು ಮಾಡಿ. ಹಾಗೆಯೇ ರಂಗೋಲಿ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತಿಲ್ಲ. ರಾಯರ ಸೇವೆ, ರಾಯರ ಭಕ್ತಿಯಲ್ಲಿ ಹೇಗಾದರೂ ಸರಿ ನಮಗೆ ಬಂದ ಹಾಗೆ ಸ್ವಲ್ಪ ಮಟ್ಟಿಗಾದರೂ ಉತ್ತಮವಾಗಿ ಬಿಡಿಸಿ, ಆಗ ಖಂಡಿತ ರಾಯರು ಕೃಪೆ ತೋರ್ತಾರೆ. ನಂಗೆ ಬರೋದಿಲ್ಲ ಅನ್ನೋದಕ್ಕಿಂತ ನಿಮಗೆ ಬಂದ ಹಾಗೇ ನೀಟಾಗಿ ಬಿಡಿಸೋ ಪ್ರಯತ್ನವನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಸಂಪೂರ್ಣವಾಗಿ ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಸ್ಟೆಪ್ ಬೈ ಸ್ಟೆಪ್ ರಂಗೋಲಿ ಹಾಕೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಇದು ಖಂಡಿತ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ.